ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ತುಂಬ ಸಿಂಪಲ್ ಆದರೆ ಅತ್ಯಂತ ಸ್ವಾದಿಷ್ಟಕರವಾದ ಒಂದು ಚಿಕನ್ ಕರಿ ರೆಸಿಪಿ ಮಾಡೋದನ್ನು ನೋಡೋಣ. ಇದು ಅನ್ನ, ಚಪಾತಿ, ಪೂರಿ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಹಾಗಾದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅರ್ಧ ಕೆಜಿಯಷ್ಟು ಚಿಕನ್ ಕರಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಇಂಚು ಗಾತ್ರದಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ನಂತರ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಅಥವಾ ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿ, 2 ಚಕ್ಕೆ, ಒಂದು 4-5 ಲವಂಗ, 1 ಟೀ ಚಮಚದಷ್ಟು ಜೀರಿಗೆ, 1/4 ಟೀ ಚಮಚದಷ್ಟು ಸಾಸಿವೆ. ಸಾಮಾನ್ಯವಾಗಿ ಈ ರೀತಿ ಸಾಸಿವೆ ಹಾಕಿ ಮಾಡೋದು ಕಡಿಮೆ, ಆದರೆ ಈ ರೀತಿ ಒಂದ್ಸರ್ತಿ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. 2 ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ. ನಂತರ ಸುಮಾರು 10 ಬ್ಯಾಡಗಿ ಮೆಣಸು, ಖಾರದ ಮೆಣಸಿನಕಾಯಿ ಕೂಡ ಹಾಕ್ಬೋದು, ಅದೊಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ. ಇಲ್ಲಿ ತುಂಡು ತುಂಡಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವೊಂದು 10 ಹಾಕಿದರೆ ಸಾಕಾಗುತ್ತೆ, ಖಾರ ಸರಿಯಾಗುತ್ತೆ. ಆನಂತರ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನು ಹುರಿಯೋದಕ್ಕೆಲ್ಲ ಏನಿಲ್ಲ, ಹಸಿಯಾಗಿನೇ ಹಾಕಿ ರುಬ್ಕೋಬೇಕು. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ಅದರಲ್ಲಿ 3 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಎಣ್ಣೆ ಕೂಡ ಬಳಸ್ಬೋದು. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಆನಂತರ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಕೆಜಿಯಷ್ಟು ಇದಕ್ಕೆ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಂತಹ ಚಿಕನ್ ಅನ್ನು ಹಾಕ್ತಾ ಇದ್ದೀನಿ. ಆನಂತರ ಅರ್ಧ ಟೀ ಚಮಚದಷ್ಟು ಇದರ ಜೊತೆಗೇನೆ ಅರಿಶಿನ ಪುಡಿ, 1 ಟೀ ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನೊಂದು 2 ರಿಂದ 3 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಇದರ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಚಿಕನಲ್ಲಿ ಇರುವಂಥದ್ದು. ಒಳ್ಳೆ ಕಸೂರಿ ಮೇಥಿದ್ದು ಘಮ ಘಮ ಅಂತ ಬರ್ತಾ ಇದೆ. ಈ ರೀತಿಯಿಂದ 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೀ ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ 1 ದೊಡ್ಡ ಟೊಮೆಟೊ ಈ ರೀತಿ ಹೆಚ್ಚಿ ಹಾಕ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿನೇ ಹೆಚ್ಚಿ ಹಾಕ್ತಾ ಇದ್ದೀನಿ. ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಜಸ್ಟ್ 1 ನಿಮಿಷ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ನೋಡಿ, ಅದು ಚಿಕನ್ನಲ್ಲಿರುವಂಥದ್ದು ಉಳಿದಿರುವಂತಹ ನೀರು ಬಿಟ್ಕೊಂಡು ಬರುತ್ತೆ. ಅಂದರೆ ನಾವೊಂದು 3 ನಿಮಿಷ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಆವಾಗ ಅದು ಅದರಲ್ಲಿರುವಂತಹ ನೀರೆಲ್ಲ ಡ್ರೈ ಆಗಿರುತ್ತೆ. ಆನಂತರ ಉಪ್ಪು ಹಾಕಿದಾಗ ಇನ್ನೂ ಕೂಡ ಅದರಲ್ಲಿ ಉಳಿದಿರುವಂತಹ ನೀರು ಬಿಟ್ಕೊಂಡು ಬರುತ್ತೆ. ನಂತರ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಇದನ್ನು ಒಂದು 4-5 ನಿಮಿಷ ಹಾಗೇನೆ ಬಿಡಿ. ಅಂದರೆ ಅದು ಎಲ್ಲ ಒಂದ್ಸರ್ತಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಉಪ್ಪು ಕೂಡ ಕಮ್ಮಿ ಇದ್ದರೆ ಬೇಕಾದರೆ ನೀವು ಉಪ್ಪು ಹಾಕೋಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಒಂದು 5 ನಿಮಿಷ ಆದಮೇಲೆ ಇದನ್ನು ನೋಡೋಣ. ಇವಾಗ ನೋಡಿ, 5 ನಿಮಿಷ ಆದಮೇಲೆ ಸ್ವಲ್ಪ ಬೆಂದಿದೆ ಈ ಚಿಕನ್. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಇವಾಗ ಕಂಪ್ಲೀಟ್ ಆಗಿ ಬೆಂದಿಲ್ಲ, ಇನ್ನೂ ಕೂಡ ಒಂದು 10 ನಿಮಿಷ ಇದು ಬೇಯೋದಕ್ಕೆ ಇರುತ್ತೆ. ಈಗ ಇದನ್ನು ನೀರು ಹಾಕದೆ ಮಸಾಲೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸಿದೆಯಲ್ವಾ, ಈಗ ಇದಕ್ಕೆ ನೀರು ಹಾಕಿ ಬೇಯಿಸಬೇಕು. ಅಂದರೆ ನಿಮಗೆ ಆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕೋಬಹುದು. 1-2 ಗ್ಲಾಸ್ನಷ್ಟು ನೀರು ಬೇಕಾದರೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಉಪ್ಪಿನ ಹದ ಕೂಡ ನೋಡ್ಕೊಳ್ಳಿ. ತುಂಬ ಜಾಸ್ತಿ ನೀರಾಗಿ ಮಾಡ್ಕೊಳ್ಳೋದಿಲ್ಲ ನಾನಿದು. ಚಿಕನ್ ಕರಿ ಅಂದರೆ ಒಂದು ಸ್ವಲ್ಪ ದಪ್ಪ ಇರುತ್ತೆ, ಆ ಹದದಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀರು ಸೇರಿಸಿದ ಮೇಲೆ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಹಾಕೊಳ್ಳಿ. ಈಗ ಹಾಕುವಂಥ ಉಪ್ಪು ರುಚಿ ಸರಿಯಾಗಿದ್ದರೆ ಚಿಕನ್ ತುಂಡುಗಳು ಚೆನ್ನಾಗಿ ಮಸಾಲೆ ಜೊತೆಗೆ ಉಪ್ಪಿನ ರುಚಿಯನ್ನು ಕೂಡ ಹೀರ್ಕೊಂಡು ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಒಂದ್ಸರ್ತಿ ಕುದಿಸಿ ಆನಂತರ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿಟ್ಟು ಇದನ್ನು 15 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ, ಇದು 15 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದು ಬಂದಿದೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವಾಗ ಆನಂತರ ಮಸಾಲೆ ಹಾಕಿ ಒಂದು 5 ನಿಮಿಷ ನಾವು ಬೇಯಿಸಿದ್ದೀವಿ, ಆವಾಗಲೇ ಅದು ಅರ್ಧ ಬೆಂದಿರುತ್ತೆ. ನಂತರ ನಿಮಗೆ ಚಿಕನ್ ಎಷ್ಟು ಹೊತ್ತು ಅದು ಬೇಯುತ್ತೆ ಅಷ್ಟು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದರೆ ಸಾಕು.
ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಅಷ್ಟೇ ಸ್ವಾದಿಷ್ಟಕರವಾಗಿರುವಂತಹ ಒಂದು ಚಿಕನ್ ಕರಿ ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ಸೂಪರ್ ಆಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.